40 ಲಕ್ಷ ಸಿಸಿ ರಸ್ತೆ ಮತ್ತು 42 ಲಕ್ಷ ರೂಪಾಯಿ ಕಾಮಗಾರಿ 2 ಶಾಲಾ ಕೊಠಡಿಗೆ ಶಾಸಕ ಬಸನಗೌಡ ದದ್ದಲ್ ಉದ್ಘಾಟನೆ. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಉಪ್ರಾಳ ಗ್ರಾಮದ ಎಸ್ಟಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಶಂಕುಸ್ಥಾಪನೆ 42 ಲಕ್ಷ ಮತ್ತು 2 ಶಾಲಾ ಕೊಠಡಿ ಉದ್ಘಾಟನೆ ಮಾಡಿದರು. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಉಪ್ರಾ ಗೋಡಿಹಾಳ ಗ್ರಾಮಕ್ಕೆ ಅನುಕೂಲವಾಗುವಂತೆ ಗ್ರಾಮಸ್ಥರು ನಮ್ಮ ಗ್ರಾಮಕ್ಕೆ 4 ಶಾಲಾ ಕೊಠಡಿಗಳನ್ನು ನಿರ್ಮಿಸಿ ಕೊಡಿ, ಇಲ್ಲಿ ಎಲ್ಲಾ ಶಾಲಾ ಮಕ್ಕಳಿಗೆ ಅನುಕೂಲವಾಗುತ್ತದೆ ಎಂದು ಶಾಸಕರಿಗೆ ತಿಳಿಸಿದಾಗ ಶಾಸಕರು 2 ಶಾಲೆಗಳನ್ನು ಕೆಲವೇ ದಿನಗಳಲ್ಲಿ ಕೆಕೆಆರ್ಡಿಬಿ ಯೋಜನೆಯ ಅಡಿಯಲ್ಲಿ 42 ಲಕ್ಷ ರೂಪಾಯಿ ಕಾಮಗಾರಿ ಅನುಮೋದನೆ ಮಾಡಿಸಿ ಕೊಟ್ಟು 2 ಶಾಲಾ ಕಟ್ಟಡ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ. ರಾಮನಗರ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಮೈಕ್ರೋ ಯೋಜನೆಯಡಿಯಲ್ಲಿ ನಿರ್ಮಿಸಲಾದ 2 ನೂತನ ಶಾಲಾ ಕೊಠಡಿ ಮತ್ತು ಸಿಸಿ ರಸ್ತೆ ಉದ್ಘಾಟನೆ ಶಾಸಕ ಬಸನಗೌಡ ದದ್ದಲ್ ಅವರು ಮಾಡಿದರು. ಈ ಸಂದರ್ಭದಲ್ಲಿ ಶರಣಪ್ಪ ಗೌಡ ಉಪ್ರಾಳ್, ಜನಾರ್ದನ್ ಗೌಡ ಹಂಚಿನಾಳ, ಮಲ್ಲಿಕಾರ್ಜುನ್ ಗೌಡ ತಲ್ಮಾರಿ, ನಾಗೇಂದ್ರಪ್ಪ, ಶಾಲಾ ಶಿಕ್ಷಕರು, ಶಾಲಾ ಮಕ್ಕಳು, ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು, ನಾಮನಿರ್ದೇಶನ ಸದಸ್ಯರುಗಳು, ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರುಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗಾರಣದಿನ್ನಿ ವೀರನಗೌಡ, ಚಿಕನ್ಸ್ ಕನ್ನಡ, ರಾಯಚೂರು. ಅದರ ಜೊತೆಗೆ ಉಪ್ರಾಳು ಮತ್ತು ಗೋಡ್ಯಾಳು 2 ಗ್ರಾಮಗಳ ಸೇರಿ ಶಾಲೆಯ ಇಲ್ಲಿ ಓದುವಂತ 256 ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ರೂಮಿನ ವ್ಯವಸ್ಥೆಗಳನ್ನು ಬಹಳಷ್ಟು ಹದಗೆಟ್ಟಿರುವಂತಹ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಮತ್ತು ಶಿಕ್ಷಣ ಇಲಾಖೆಯ ಎಲ್ಲರೂ ಹೇಳಿದಾಗ ಈಗ 42 ಲಕ್ಷ ರೂಪಾಯಿಗಳನ್ನು ಸುಮಾರು 3 ನೂತನವಾದ ಕೊಠಡಿಗಳನ್ನು ಕಟ್ಟಿ ಉದ್ಘಾಟನೆಯಾಗಿದೆ. ಸುಸಜ್ಜಿತವಾದಂಥ ಕಟ್ಟಡ ಕೂಡ ಉತ್ತಮವಾದಂಥ ಕಟ್ಟಡ ಆಗಿದೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಶಿಕ್ಷಣಕ್ಕೆ ಏನು ತಮ್ಮ ಮಕ್ಕಳ ಸಂಖ್ಯೆ ಅನುಗುಣವಾಗಿ ಈಗಾಗಲೇ ಈ ಕಡೆ ಮತ್ತು ಆ ಭಾಗದಲ್ಲಿರುವಂಥ ಎಲ್ಲ ಹಳೆಯ ಶಾಲೆ ಕೊಠಡಿಗಳನ್ನಾಗಿದೆ. ಹಾಗಾಗಿ ಇವಾಗ ಸದ್ಯ ಮಟ್ಟಿಗೆ ಈ ವರ್ಷಕ್ಕೆ ಇಲ್ಲಿ ಪ್ರಾರಂಭಿಸದ ಮುಖಾಂತರ ಬರುವಂಥ 3 ಕೋಣೆಗಳು ಮಾತ್ರ ಈಗ ಮಾಡಲಿಕ್ಕೆ ಸಾಧ್ಯ ಆಗಿರೋದು. ಅದು ಬಹಳ ಅವಶ್ಯವಾಗಿರೋದ್ರಿಂದ ಇಲಾಖೆಯ ಮನವಿಗೆ ಸ್ಪಂದಿಸಿ ಮಾನ್ಯ ಶಾಸಕರು ಬಹಳ ಕಾಳಜಿ ವಹಿಸಿ ಇಲ್ಲಿ ರೆಡಿಯನ್ನು ಮಾಡಿದ್ದಾರೆ. ಈಗ ಉದ್ಘಾಟನೆಗೊಂಡಿದೆ. ಇಲ್ಲಿ 256 ಮಕ್ಕಳು ದಾಖಲಾತಿ ಹೊಂದಿದ್ದು ಸಾಹೇಬರು ಈಗಾಗಲೇ ನಮ್ಮನ್ನು ಕೇಳಿದರು, ಇಲ್ಲಿ ಹೈಸ್ಕೂಲ್ ಮಾಡ್ಬೋದಾ ಏನು ಅಂತೇಳಿ. ಸರ್, ಅವಶ್ಯವಾಗಿದೆ. ನಮ್ಮ ಇಲಾಖೆಯಿಂದ ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಿದ್ವಿ ಹೇಳಿದ್ದೇನೆ. ಮಾನ್ಯ ತಹಸೀಲ್ದಾರ್ಗೆ ಇದನ್ನು ಪತ್ರ ಬರೆದಿದೆ, ನಾನು ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ನಾವು ಕೇಳೋದಕ್ಕಿಂತ ಮುಂಚೆನೇ ಈ ಊರಿಗೆ ಕೊಟ್ಟಿರುವಂತಹ ವಿಶೇಷ ಕೊಡುಗೆ ಅಂತ ಹೇಳ್ಬೋದು. ಸೊ, ಶಿಕ್ಷಣದ ಕಾಳಜಿ ಇರುವುದರಿಂದ ಈಗಾಗಲೇ ಗ್ರಾಮೀಣ ಮಟ್ಟದಲ್ಲಿ 192 ಕೋಣೆಗಳನ್ನು ಉದ್ಘಾಟಿಸಿ ಇದು ಮಾಡಿದ್ದಾರೆ. ಎಲ್ಲ ಅನುದಾನ ರೆಡಿಯಾಗಿದೆ. ಕೆಲವು ಕಡೆ ಉದ್ಘಾಟನೆ ಆಗಿದ್ದಾವೆ. ಸುಮಾರು 4 ಪ್ರೌಢಶಾಲೆಗಳು ಈಗಾಗಲೇ ಉದ್ಘಾಟನೆಗೊಂಡಿವೆ. ಸೊ, ಇದು ಶಾಸಕರ ಒಂದು ಕಾರ್ಯವೈಖರಿಯನ್ನ ತಿಳಿಸುತ್ತದೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.